ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೇನಿ ನೋಡ್ರಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಳಾಕ್ಷಿ ಫ್ರಮ್ ಕರ್ನಾಟಕ. ಸೊ ತಮ್ನೇಲ್ ನೋಡಿದ ಪ್ರಕಾರ ಈ ವಿಡಿಯೋದಾಗ ನಾನು ಹಾಕಿರೋ 4 ಕ್ವಶನ್ಸಿಗೆ ಆನ್ಸರ್ ಮಾಡ್ತೇನೆ. ಸೊ ಒಂದೊಂದು ಕ್ವಶನ್ದಾಗೂ ಒಂದೊಂದು ರಿಯಾಲಿಟಿ ಚೆಕ್ನ ನಾನು ನಿಮ್ಗೆ ಹೇಳ್ತೇನೆ. ಜಸ್ಟ್ ಫಾರ್ ಅ ಜನರಸ್ ರೀಸನ್, ನನಗೆ ಬೆಟರ್ ಕರಿಯರ್ ಅಪಾರ್ಚುನಿಟಿ ಸಿಕ್ತು, ಸೊ ಹಿಂಗಾಗಿ ನಾನು ನಂದು ಓಲ್ಡ್ ಕಂಪ್ನಿ ಬಿಟ್ಟೆ ಅಂತ ಅನ್ನೋಕಿನ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗತ್ತಿತ್ತು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನಂತ. ಈ ವಿಡಿಯೋ ಫ್ರೆಷರ್ಸ್ TCSದಾಗ ವರ್ಕ್ ಮಾಡತ್ತಿರೋರಿಗೆ ಆ್ಯಂಡ್ ಕಂಪ್ನಿ ಸ್ವಿಚ್ ಆಗಕ್ಕೆ ಸ್ಟ್ರಗಲ್ ಮಾಡ್ತಿರೋರಿಗೆ ಭಾಳ ಇಂಪಾರ್ಟೆಂಟ್. ಸೊ ಮಿಸ್ ಮಾಡಲಾರ್ದ ಕೊನೆವರೆಗೂ ನೋಡ್ರಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಾನು ಯಾಕೆ TCS ಬಿಟ್ಟೆ ಅನ್ನೋದನ್ನ ನಂಗೆ ಭಾಳ ಜನ ಕೇಳಿದ್ರು. ಲೈಕ್ TCS ಇಸ್ ಅ ವೆರಿ ಬಿಗ್ ಕಂಪನಿ, ಇಂಡಿಯನ್ MNC, ಭಾಳ ಚಲೋ ನೇಮ್ ಐತಿ ಕಂಪ್ನಿದು, ಯಾಕೆ ಆ ಜಾಬ್ ಬಿಟ್ಟಿ ಅನ್ನೋದನ್ನ. ಸೊ ಇದಕ್ಕೆ ಆನ್ಸರ್ ಹೇಳೋಕ್ಕಿಂತ ಮುಂಚೆ ನಾನು ಹೆಂಗೆ TCS ಜಾಯಿನ್ ಆದೆ ಅನ್ನೋದನ್ನ ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನಂತ. 2019ದಾಗ ನಾನು ಇಂಜಿನಿಯರಿಂಗ್ 3rd ಇಯರ್ ಇದ್ದೆ. ಸೊ ನಮ್ದು ಕಾಲೇಜು IIT ಚಿಕ್ಕಮಂಗ್ಳೂರು, ಅಲ್ಲೇ ಕ್ಯಾಂಪಸ್ ಹೈರಿಂಗಿಗೆ TCS ಬಂದಿತ್ತು. ಸೊ ಅವಾಗ ನಾವು ಟೆಸ್ಟ್ ಎಲ್ಲ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಎಲ್ಲ ಕೊಟ್ಟು ನಂದು ಅಲ್ಲೇ ಕ್ಯಾಂಪಸ್ದಾಗ ಸೆಲೆಕ್ಷನ್ ಆಯಿತು TCSಗೆ. ಅದಾದಮೇಲೆ ನಾನು ಯಾವ ಬೇರೆ ಕಂಪ್ನಿಗೂ ಇಂಟರ್ವ್ಯೂ ಕೊಡಕ್ಕೆ ಹೋಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಆ್ಯಂಡ್ ಇನ್ನೇನು 3 months ಆದಮೇಲೆ ಲಾಕ್ಡೌನ್ ಆಯಿತು, ಎಲ್ಲರೂ ಮನೆಗೆ ಬಂದರು. ಸೊ ಆ ಟೈಮ್ದಾಗ ಜಾಬ್ ತೊಗೊಳಕ್ಕೆ ಎಷ್ಟು ಸ್ಟ್ರಗಲ್ ಆಗೈತೆ ಅನ್ನೋದು ಗೊತ್ತೈತಿ ಎಲ್ಲರಿಗೂ. ಆ್ಯಂಡ್ TCSಗೆ ನೀವು ಹೆಂಗೆ ಎಂಟ್ರಿ ಆಗಬೇಕು, ಏನೇನು ಟೆಸ್ಟ್ಸ್, ಹೆಂಗೆ ಇಂಟರ್ವ್ಯೂ ಇರುತ್ತೆ, ಏನೇನು ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೋ ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನಂತ. ಆ್ಯಂಡ್ ಇವಾಗ ಆನ್ಸರ್ ಹೇಳ್ತೀನಿ ನಾನು ಯಾಕೆ TCS ಬಿಟ್ಟೆ ಅಂತಂದು. ಇವೊಂದು ವೆರಿ ಗುಡ್ ನೇಮ್ ಇದ್ರೂ ಸಮ್ ರಿಯಾಲಿಟಿ ನಾವು ನೋಡ್ಬೇಕಾಗುತ್ತೆ ಕಂಪ್ನಿದಾಗ ಇರ್ಬೇಕಂತಂದ್ರೆ. ಸೊ ನಾವು ಒಂದು ಕಂಪ್ನಿದಾಗ ಭಾಳ ದಿನ ಇರ್ಬೇಕಂತಂದ್ರೆ ಏನು ನೋಡ್ತೇವೆ ಅಲ್ಲೇ? ಫಸ್ಟ್ ಸ್ಯಾಲರಿ, ಸೆಕೆಂಡ್ ಗ್ರೋತ್, ಥರ್ಡ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಸೊ TCSದಾಗ ನಾವು ಉಲ್ಟಾ ಹೋಗೋಣಂತ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಲ್ಲೇ 100%, ಲೈಕ್ ನೀವು 10 out of 10 ಕೊಡ್ಬೋದು. ಭಾರಿ ಆರಾಮೈತಿ, ವರ್ಕ್ ಪ್ರೆಷರ್ ಇರೋದಿಲ್ಲ, ಏನೂ ನಿಮ್ಗೆ ಲೈಕ್ ಮೆಂಟಲ್ ಟಾರ್ಚರ್ ಇರೋದಿಲ್ಲ, ಲೈಕ್ ಆರಾಮಾಗಿ ಬಿಂದಾಸಾಗಿ ನೀವು ವರ್ಕ್ ಮಾಡ್ಬೋದು ಅಲ್ಲೇ. ಮಸ್ತ್ ಇರುತ್ತೆ ವರ್ಕ್ ಲೈಫ್. ನಾನು 4 years ಮಾಡಿದ್ದು ಅದು. ಆ್ಯಂಡ್ ಇವಾಗ ಸೆಕೆಂಡ್ ಬರೋಣ. ಸೆಕೆಂಡ್ ಬಂದ್ಬಿಟ್ಟು ಯಾವುದು? ಗ್ರೋತ್. ಸೊ ಟೆಕ್ನಾಲಜಿ ವೈಸ್ ನಿಮ್ಮ ಗ್ರೋತ್ ಹೆಂಗೈತಿ ಅನ್ನೋದು ನೀವು ನೋಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಒಂದಿಷ್ಟು ಇಯರ್ಸ್ ಒಂದೇ ಕಂಪ್ನಿದಾಗ ಅದೀರಿ ಅಂದಮೇಲೆ ನೀವು ಒಂದು ಟೆಕ್ನಾಲಜಿ ಮೇಲೆ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲೇ ಏನಾಗುತ್ತೆ, ಲೈಕ್ ಎವ್ರಿ ಒಂದು ಪ್ರಾಜೆಕ್ಟಿಗೆ ಲೈಕ್ ಭಾಳ ಟೀಮ್ಸ್ ಇರ್ತಾವೆ, ಭಾಳ ಜನ ಇರ್ತಾರ. ನೀವು ಒಂದೇ ವರ್ಕನ್ನು 100% ಮಾಡೋಕ್ಕಾಗೋದಿಲ್ಲ. ಇವಾಗ ಒಂದು ಕೆಲಸ ಆಯ್ತಂದ್ರೆ ಅದ್ರಾಗ 10% ನಿಮ್ಮ ಪಾರ್ಟ್ ಇರುತ್ತೆ. ಸೊ ಆ 10% ನೀವು ಮಾಡಿದ್ರೆ ನಿಮ್ಗೆ 100% ವರ್ಕ್ ಹೆಂಗೆ ಬರುತ್ತೆ? ನಿಮಗೆ ಮಿಕ್ಕಿದ 90% ಬಗ್ಗೆ ನಾಲೆಜೇ ಇರೋದಿಲ್ಲ ಅನ್ಲೆಸ್ ನೀವು ಸ್ಟಡಿ ಮಾಡಲಾರ್ದು. ಸೊ ಗ್ರೋತ್ ವೈಸ್ 7 out of 10 ಅಂತಂದು ಹೇಳ್ಬೋದು. ನೀವು ಓದಬೇಕು ಅಷ್ಟೆ, ಬೇರೆ ಏನೂ ಇಲ್ಲ. ಸೊ ನೀವೇ ಓದಬೇಕಂದ್ರೆ. ಆ್ಯಂಡ್ ಫಸ್ಟ್ ಬಂದ್ಬಿಟ್ಟು ಸ್ಯಾಲರಿ ವೈಸ್ ಲೈಕ್ ವೆರಿ ಡಿಸಪಾಯಿಂಟೆಡ್ ಅಂತ ಹೇಳ್ಬೋದು. ಬಿಕಾಸ್ ಹೈಕಲ್ಲೇ ಇಲ್ಲ. ನಾನು ಜಾಯಿನ್ ಆಗಿದ್ದು ಫ್ರೆಷರ್ ಸ್ಯಾಲ್ರಿ ಎಷ್ಟಾಯ್ತು ಅಂತ ನಿಮ್ಗೆ ಗೊತ್ತೈತಿ. ಸೊ 3.36 LPA ಇರುತ್ತೆ. ಜಾಯಿನ್ ಆಗಿದ್ದೆ. ಆಫ್ಟರ್ 4 years ಲೈಕ್ ನಂದು 20% ಹೈಕ್ ಆಗಿರಲಿಲ್ಲ ಅಂತಂದು ಹೇಳ್ಬೋದು. ಲೈಕ್ ಇಯರ್ಲಿ ನಮ್ಮ ಪರ್ಫಾರ್ಮೆನ್ಸ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಮೇಲೆ ಹೈಕ್ ಇರುತ್ತೆ, ಬಟ್ ಅಷ್ಟು ನಿಮಗೆ ಡಿಫ್ರೆನ್ಸ್ ಕಾಣೋದಿಲ್ಲ. ಲೈಕ್ ನಿಮ್ಮ ಮಂತ್ಲಿ ಸ್ಯಾಲ್ರಿದಾಗ ಹಾರ್ಡ್ಲಿ ನಿಮಗೆ 1,800 ಲೈಕ್ 800 or 1,000 ಇನ್ಕ್ರೀಸ್ ಆದಂಗೆ ಫೀಲ್ ಆಗುತ್ತೆ. ಸೊ ಅದು ಎಲ್ಲಿಂದ ಖುಷಿ ಪಡ್ತೀರಿ ನೀವು? ಲೈಕ್ ಬೆಂಗಳೂರಾಗ ಸರ್ವೈವ್ ಆಗಕ್ಕೆ ನಿಮ್ಗೆ ಅಷ್ಟು ಸ್ಯಾಲ್ರಿ ಸಾಲುತ್ತೆ, ಬಟ್ ಬೇರೆದವ್ರನ್ನ ನೋಡ್ಕೊಂಡ್ರೆ ಬರುತ್ತಲ್ಲ, ಎಲ್ಲರಿಗೂ ಆಸೆ ಅನ್ನೋದು ಇರುತ್ತಲ್ಲ, ಎಲ್ಲರಿಗೂ ಜಾಸ್ತಿ ಸ್ಯಾಲ್ರಿ ತೊಗೋಬೇಕು. ನೆಕ್ಸ್ಟ್ ನಾವು ದೊಡ್ಡವರಾದಂಗೆ ನಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಭಾಳ ಇರುತ್ತೆ. ಹೌಸ್ ಬೈ ಮಾಡಬೇಕು, ಕಾರ್ ಬೈ ಮಾಡಬೇಕು, ಅಲ್ಲಿ ಇಲ್ಲಿ ಹೋಗ್ಬೇಕು ಅನ್ನೋದು ಇರುತ್ತಲ್ಲ. ಸೊ ಆ ಲೆವೆಲೆಲ್ಲ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು TCS ಸ್ಯಾಲ್ರಿದಾಗ ಸರ್ವೈವ್ ಆಗ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಸೊ ಸ್ಯಾಲ್ರಿ ವೈಸ್ ನಾನು ರೇಟಿಂಗ್ ಕೊಡೋದು 3 out of 10 ಅಂತ ಹೇಳ್ತೀನಿ. ಸೊ ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಫ್ರೆಷರ್ಸ್ ಆಗಿ ನೀವು TCS ಜಾಯಿನ್ ಆಗಬೇಕಾ? ಸೊ
ಫಸ್ಟ್ ನಾನು ಯಾಕೆ TCS ಬಿಟ್ಟೆ ಅನ್ನೋದ್ರಾಗ ನಿಮ್ಗೆ ಆಲ್ಮೋಸ್ಟ್ ಆನ್ಸರ್ ಸಿಕ್ಕಿರುತ್ತೆ. ನಾನು ರೆಕಮೆಂಡ್ ಮಾಡೋದು ಬೇಡ. ಫಸ್ಟ್ ರೀಸನ್ ಏನಂತಂದ್ರೆ TCS ಈಸ್ ಅ ವೆರಿ ಗುಡ್ ಕಂಪನಿ, ಅಲ್ಲೇ ವರ್ಕ್ ಲೈಫ್ ಬ್ಯಾಲೆನ್ಸ್ ಭಾಳ ಮಸ್ತ್ ಐತಿ. ಬಟ್ ನೀವು ಫ್ರೆಶರ್ ಆಗಿ TCSಗೆ ಹೋಗೋದು ಸ್ವಲ್ಪ ಚಲೋ ಅಲ್ಲ. ಯಾಕಂದ್ರೆ ಈ ಟೈಮ್ ನೀವು ಭಾಳ ಓದೋ ಟೈಮ್, ಲೈಕ್ ನೀವು ಭಾಳ ಓದಿ ನಿಮ್ಮ ಸ್ಕಿಲ್ಸ್ ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಟೈಮ್. ಬಟ್ ನೀವು ಹೋಗಿ ಒಂದು ಕಂಫರ್ಟೇಬಲ್ ಝೋನ್ದಾಗ ಕುಂತ್ಬಿಟ್ರೆ ಅದು ನಿಮ್ಮ ಇಂಪ್ರೂವ್ಮೆಂಟೇ ಇರೋದಿಲ್ಲ ಅಲ್ಲಿ. ಸೊ ನಾನೇನು ರೆಕಮೆಂಡ್ ಮಾಡೋದು, ಫ್ರೆಶರ್ ಆಗಿ ನೀವು TCS ಜಾಯಿನ್ ಆಗೋದು ಅಷ್ಟು ನಾನು ಸಪೋರ್ಟಿವ್ ಮಾಡೋದಿಲ್ಲ. ಬಿಕಾಸ್ ಫಸ್ಟ್ ಥಿಂಗ್ ಭಾಳ ಕಂಫರ್ಟೇಬಲ್ ಝೋನು, ನೀವು ಏನೂ ಓದೋಕ್ಕಾಗೋದಿಲ್ಲ. ಸೆಕೆಂಡ್, ನೀವು ಒಮ್ಮೆ TCS ಬಿಟ್ರಿ ಮತ್ತೆ TCS ಜಾಯಿನ್ ಆಗೋದಿಲ್ಲ. ಬಟ್ TCS ಈಸ್ ಅ ವೆರಿ ಗುಡ್ ಕಂಪನಿ. ನೀವು ಯಾವಾಗ ಜಾಯಿನ್ ಆಗಬೇಕು, ಲೈಕ್ ಆರಾಮ್ ಓಕೆ ನಾನು ಎಲ್ಲ ಸೆಟ್ಲ್ ಆದೆ, ನನ್ನ ಫ್ಯಾಮ್ಲಿ ಆಯಿತು, ಮಕ್ಕಳಾದು, ಇನ್ನು ನನಗೆ ಕಾನ್ಸ್ಟೆಂಟ್ ಜಾಬ್ ಬೇಕು ಅಂದಾಗ ನೀವು TCS ಜಾಯಿನ್ ಆಗೋದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಸೊ TCS ಜಾಯಿನ್ ಆಗ್ರಿ ಫ್ರೆಶರ್ಸ್, ನಾನು ಬೇಡ ಅನ್ನೋದಿಲ್ಲ. ಬಟ್ ಏನಂತಂದ್ರೆ ನೆನ್ಪಿಟ್ಕೋರಿ, ನೀವು ಒಮ್ಮೆ TCS ಇಂದ ಹೊರಗೆ ಬಂದರೆ ವಾಪಸ್ ಹೋಗೋಕ್ಕಾಗೋದಿಲ್ಲ. ಅದು ಬಿಗ್ಗೆಸ್ಟ್ ರಿಗ್ರೆಟ್ ಅಂತ ಹೇಳ್ಬೋದು. ನಾನಿವಾಗ ಅಫ್ಕೋರ್ಸ್ ಅದನ್ನು ಮಾಡ್ತೀನಿ, ಬಿಕಾಸ್ ಐ ಲವ್ TCS, ನನ್ನ ಫಸ್ಟ್ ಕಂಪ್ನಿ ಅದು. ಥರ್ಡ್ ಕ್ವಶನ್ ಏನೈತಿ, ನನಗೆ ಹೊಸ ಕಂಪ್ನಿದಾಗ ಏನೇನು ಕೊಟ್ಟರು ಅಂತಂದು. ನನ್ನ ಹೊಸ ಕಂಪ್ನಿ ಏನೇನು ಕೊಟ್ಟರು ಅಂತ ಹೇಳೋಕ್ಕಿಂತ ಮುಂಚೆ ಫೋರ್ತ್ ಕ್ವಶನಿಗೆ ಹೋಗಿ ಬರೋಣಂತ. ನಾನು ಎಷ್ಟು ಇಂಟರ್ವ್ಯೂಸ್ ಕೊಟ್ಟೆ TCS ಇಂದ ನೆಕ್ಸ್ಟ್ ಕಂಪ್ನಿಗೆ ಹೋಗ್ಬೇಕಂದ್ರೆ ನಾನು ಎಷ್ಟು ಇಂಟರ್ವ್ಯೂಸ್ ಕೊಟ್ಟೆ ಅನ್ನೋದನ್ನು ಹೇಳ್ತೀನಿ. ಸೊ ನಾನು ಟೋಟಲಿ 5 ಕಂಪ್ನೀಸ್ ಇಂಟರ್ವ್ಯೂ ಕೊಟ್ಟಿದ್ದೆ. ನಾನು ಇಂಟರ್ವ್ಯೂಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರಿಂದ. ಸೊ ಸೆಪ್ಟೆಂಬರ್ದಾಗ ನಾನು ಫಸ್ಟ್ ನ್ಯೂಟಾನಿಕ್ಸಿಗೆ ಕೊಟ್ಟೆ, ಆ್ಯಂಡ್ ನೆಕ್ಸ್ಟ್ ಇನ್ಫೋಸಿಸಿಗೆ ಕೊಟ್ಟೆ, ಆಮೇಲೆ ಆಕ್ಸೆಂಚರ್, ಆಮೇಲೆ ಕಾಗ್ನಿಸೆಂಟ್, ಆಮೇಲೆ LTI ಮೈಂಟ್ರಿ. ಸೊ 5 ಕಂಪ್ನೀಸಿಗೆ ಕೊಟ್ಟೆ. ಅಮಂಗ್ 5 ನನಗೆ ಆಫರ್ ಬಂದಿದ್ದು 2 ಕಂಪ್ನಿಯಿಂದ, ಒಂದು ಇನ್ಫೋಸಿಸ್, ಇನ್ನೊಂದು ಆಕ್ಸೆಂಚರ್. ಆ್ಯಂಡ್ ನನ್ನ ಕರೆಂಟ್ ಕಂಪ್ನಿನೂ ಇವಾಗ ಇನ್ಫೋಸಿಸ್. ನಾನು ಯಾಕೆ ಇನ್ಫೋಸಿಸ್ ಚೂಸ್ ಮಾಡಿದೆ ಓವರ್ ಆಕ್ಸೆಂಚರ್ ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಹೇಳ್ತೇನೆ. ಸೊ ಇನ್ಫೋಸಿಸ್ ನಾನು ಚೂಸ್ ಮಾಡಿದೆ. ಆ್ಯಂಡ್ ನಮ್ಮ ಮಮ್ಮಿಗೂ ಭಾಳ ಆಸೆ ಇತ್ತು. ನಮ್ಮ ಮಮ್ಮಿ ಯಾವಾಗೂ ಕೇಳಾಕಿ, ಇನ್ಫೋಸಿಸ್ ಐತಲ್ಲ ಚಲೋ ಐತೆ ನೋಡಿ ಕಂಪ್ನಿ, ಹುಬ್ಳ್ಯಾಗೂ ಐತೆ ನೋಡಿ ಕಂಪ್ನಿ, ಇಲ್ಲೇ ಮನೆ ಹಂತೆಲ್ಲ ಆಗ್ತೈತಿ, ಹೋಗು ಅದಕ್ಕೆ ಹೋಗು, ಅದಕ್ಕೆ ಜಾಯಿನ್ ಆಗು ಅಂತಂದು. ಸೊ ಫೈನಲಿ ನಮ್ಮ ಮಮ್ಮಿ ಆಸೆ ಈಡೇರ್ತು, ನಾನು ಇನ್ಫೋಸಿಸಿಗೆ ಹೋಗೋದು ಬಂತು, ಇನ್ಫೋಸಿಸಿಗೆ ಬಂದೆ. ಸೊ ವೆಲ್ಕಮ್ ಕಿಟ್ದಾಗ ಏನೇನು ಕೊಟ್ಟಾರ ಅನ್ನೋದನ್ನು ನಿಮ್ಗೆ ಇವಾಗ ತೋರಿಸ್ತೇನೆ ಅಂತ. ತೋರಿಸ್ತಾ ಇಂಟರ್ವ್ಯೂ ಹೆಂಗಿರುತ್ತೆ ಅಂತಂದೂ ಹೇಳ್ತೀನಿ. ಆ್ಯಂಡ್ ನನ್ನ ಟೆಕ್ನಾಲಜಿ ಬಂದುಬಿಟ್ಟು ವಿಂಡೋಸ್, VMware ಆ್ಯಂಡ್ ಸಿಸ್ಕೋ UCS. ಇಂಟರ್ವ್ಯೂ ಲೈಕ್ ನ್ಯೂಟಾನಿಕ್ಸ್, ಇಟ್ ಇಸ್ ಅ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ. ಸೊ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಬೇಕಾಗುತ್ತಲ್ಲೇ. ನೀವು ನಾರ್ಮಲಾಗಿ ಏನು ಟೆಕ್ನಿಕಲಿ ವರ್ಕ್ ಮಾಡ್ತೀರಿ ಅಂತ ಹೇಳೋದಕ್ಕಿಂತ ಕಸ್ಟಮರ್ಸಿಗೆ ನೀವು ಹೆಂಗೆ ಕ್ವಶನ್ಸ್ ಕೇಳ್ತೀರಿ ಟ್ರಬಲ್ ಶೂಟಿಂಗಿಗೆ ಅನ್ನೋದನ್ನು ನೀವು ಲಾಜಿಕಲಾಗಿ ಏನು ಥಿಂಕ್ ಮಾಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಇನ್ಫೋಸಿಸ್ ಇಂಟರ್ವ್ಯೂ ಫಸ್ಟ್ ಟೆಕ್ನಿಕಲ್ ರೌಂಡ್ ಇತ್ತು, ದಟ್ ವಾಸ್ ಗುಡ್, ಲೈಕ್ ಮಾಡರೇಟ್ ಕ್ವಶನ್ಸ್ ಇದ್ದು ಆನ್ಸರ್ ಮಾಡ್ಬೋದಿತ್ತು. ನೆಕ್ಸ್ಟ್ ಬರುತ್ತೆ ಮ್ಯಾನೇಜರ್ ರೌಂಡ್ದಾಗೂ ಟೆಕ್ನಿಕಲ್ ಕ್ವಶನ್ಸ್ ಕೇಳ್ತಾರ. ಸೊ ಅದು ಫೇರ್ ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಥರ್ಡ್ ಇರುತ್ತೆ HR ಡಿಸ್ಕಷನ್ದಾಗ ಸ್ಯಾಲರಿ ಡಿಸ್ಕಷನ್ ಮಾಡ್ತಾರೆ, ಆ್ಯಂಡ್ ಶಿಫ್ಟ್ಸ್ ಬಗ್ಗೆ ಕೇಳ್ತಾರೆ, ಆ್ಯಂಡ್ ನೀವು ರೀಲೊಕೇಟ್ ಆಗಕ್ಕೆ ರೆಡಿ ಅದಿರೇನ ಅಂತಂದು ಕೇಳ್ತಾರೆ. ನೀವು ಎಲ್ಲದಕ್ಕೂ ಓಕೆ ಫೈನ್ ನಿಮ್ಗೆ ಅಗ್ರಿ ಇತ್ತಂತಂದ್ರೆ ಹ್ಞೂ ಅನ್ಬೋದು. ಅದ್ರ ಮೇಲೆ ನಿಮ್ಮದು ಆಫರ್ ಲೆಟರ್ ರಿಲೀಸ್ ಮಾಡ್ತಾರೆ. ಸೊ ಅದ್ರ ನೆಕ್ಸ್ಟ್ ನಿಮ್ಮ ಇಷ್ಟ, ನೀವು ಆಫರ್ ಲೆಟರ್ ಆಕ್ಸೆಪ್ಟ್ ಮಾಡ್ಕೊಂಡು ಜಾಯಿನ್ ಆಗೋದು, ಇಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡೋದು. ಓಕೆ, ಇವಾಗ ಇಲ್ಲೈತೆ ನೋಡ್ರಿ, ಇದು ಇನ್ಫೋಸಿಸ್ ಆನ್ ಬೋರ್ಡಿಂಗ್ ಕಿಟ್. ಇದು ಜಾಯ್ನಿಂಗ್ ಕಿಟ್ ಕೊಟ್ಟಿದ್ರು ನಮಗೆ. ಏನೇನೈತಿ ಒಳಗೆ ಅಂತಂದು ಒಂದೊಂದಾಗಿ ನೋಡೋಣಂತ. ಸೊ ಫಸ್ಟ್ ಬಂದ್ಬಿಟ್ಟು ಇದು ಒಂದು ಲೆಟರ್ ಟೈಪ್ ಕೊಟ್ಟಾರ. ಏನಂತೈತಿ, ಕಂಗ್ರ್ಯಾಚುಲೇಷನ್ಸ್ ಆನ್ ಬಿಕಮಿಂಗ್ ಆನ್ ಇನ್ಫೋಷಿಯನ್, ಯು ಹ್ಯಾವ್ ಜಸ್ಟ್ been accepted into an incredible band of opportunity creators. Nice. And next illi complete handbook for your mental well-being kotara, like what is mental health adr bagge kotara, anxiety, depression, stress, anger, identify your triggers, take time to yourself, be kind to yourself, celebrate small successes, very important, learn to say no, very 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 important, be active, ಅದನ್ನ ನಾವು ಭಾಳ ಕಲ್ಕೋಬೇಕು, and we are here for you, thank you. and next ಕಪ್ ಕೊಟ್ಟಾರ ಒಂದು ಟೀ ಕುಡಿಯಾಕ, and next 2 ಫೋಟೋಸ್
ಕೊಟ್ಟಾರ. ಆ್ಯಕ್ಚುಲಿ ಇದು ಇನ್ಫೋಸಿಸ್ ಕ್ಯಾಂಪಸ್ದಾಗ ಬೈಸಿಕಲ್ಸ್ ಅದಾವು, ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ನಮ್ಮ ಬಿಲ್ಡಿಂಗ್ ಎಲ್ಲ ಐತೆ ಅಲ್ಲಿಗೆ. ಅನ್ಫಾರ್ಚುನೇಟ್ಲಿ ನನಗೆ ಸೈಕಲ್ ಹೊಡಕ್ಕೆ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಥರ ವೆಹಿಕಲ್ಸನ್ನು ಅದಾವು. ಈ ಥರ ವೆಹಿಕಲ್ಸ್ದಾಗೂ ನಾವು ಹತ್ಕೊಂಡು ಹೋಗ್ಬೋದು. ಥ್ಯಾಂಕ್ಫುಲಿ ಇದೈತಿ ನಮ್ಮಂಥವ್ರಿಗೆ. ಆ್ಯಕ್ಚುಲಿ ಇನ್ಫೋಸಿಸ್ ಕ್ಯಾಂಪಸ್ ಭಾಳ ದೊಡ್ಡದೈತಿ. ನನ್ನ ರೀಲ್ ಅದು ನೋಡಿದ್ರೆ ಗೊತ್ತಾಗ್ತೈತಿ. ಆ್ಯಂಡ್ ಒಮ್ಮೆ ನಿಮ್ಗೆ ಇನ್ಫೋಸಿಸ್ ಕ್ಯಾಂಪಸ್ ಟೂರ್ ವಿಡಿಯೋನು ಮಾಡಿ ಹಾಕ್ತೇನಂತ ನಾನು. ಆ್ಯಂಡ್ ನೆಕ್ಸ್ಟ್ ಇದು ಕೊಟ್ಟಾರ ಒಂದು ಕ್ಯೂಬ್, ಸಿ ಲೈಫ್ ಬಗ್ಗೆ. ಇನ್ಫೋಸಿಸ್ ಆಲ್ ಅಬೌಟ್ ಸಿ ಲೈಫ್. ಇದು ಹಿಂಗೆ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೋಬೋದು ಇದನ್ನು, ಈ ಥರ ಇದು. ಆ್ಯಂಡ್ ನೆಕ್ಸ್ಟ್ ಪೆನ್ ಕೊಟ್ಟಾರ, ಟಿಕ್ಟಾಕ್ ಪೆನ್. ನಾನಿನ್ನೂ ಓಪನ್ ಮಾಡಿಲ್ಲ ಇದೆ. ಇಲ್ಲಿ ನೋಡ್ರಿ ಹಿಂಗಾಯ್ತು ಮುಂದೆ. ನೆಕ್ಸ್ಟ್ ಒಂದು ಮ್ಯಾಗ್ನೆಟ್ ಕೊಟ್ಟಾರ ಇನ್ಫೋಸಿಸ್ ಹಿಂಗೆ ಕ್ಯಾಬಿನ್ದಾಗ ಹಿಂಗೆ ಅಂಟಿಸ್ಕೊಳಕ್ಕೆ. ನನ್ನ ಕ್ಯೂಬಿಕಲ್ ಇನ್ನೂ ಇಲ್ಲ, ಸೊ ನಾನು ಮನೆಯಾಗ ಇಟ್ಕೊಂಡೀನಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಒಂದು ವಾಟರ್ ಬಾಟಲ್ ಕೊಟ್ಟಾರ. ರೈಡಿಂಗ್ ದ ಗ್ರೋತ್ ವೇವ್ ಚೆನ್ನಾಗೈತಲ್ಲ, ಚಂದ ಬರ್ದಾರ. ಇದು ವಾಟರ್ ಬಾಟಲ್. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಒನ್ ಏನು ಕೊಟ್ಟಾರ, ಡೈರಿ ಕೊಟ್ಟಾರ. ಶೇಪ್ ದ ಫ್ಯೂಚರ್, 1 page 1 solution at a time. ನಾನು ಯಾಕೆ ಇಷ್ಟು ಎಕ್ಸೈಟಿಂಗ್ ಅದೇನಿ ವೆಲ್ಕಮ್ ಕಿಟ್ ಮೇಲೆ ಅಂತಂದ್ರೆ, ನಾನು TCS ಜಾಯ್ನ್ ಆಗಿದ್ದೆ ಲಾಕ್ಡೌನ್ದಾಗ. ಪಾಪ ಅವರು ಕಂಪ್ಯೂಟರ್ ಮನಿ ಕೊಟ್ಟು ಕಳ್ಸೋದ ಹೆಚ್ಚಿಂದಾಗಿತ್ತು, ಇನ್ನು ಆನ್ಬೋರ್ಡಿಂಗ್ ಕಿಟ್ ಎಲ್ಲ ಎಲ್ಲಿ ಕೊಟ್ಟು ಕಳಿಸ್ಬೇಕು. ಸೊ TCS ಇಂದ ನಮಗೊಂದು ಲ್ಯಾಪ್ಟಾಪ್ ಬ್ಯಾಗು ಸಿಕ್ಕಿರಲಿಲ್ಲ. ಇಲ್ಲೇ ಲ್ಯಾಪ್ಟಾಪ್ ಬ್ಯಾಗ್, ಲ್ಯಾಪ್ಟಾಪ್ ಮತ್ತು ಮೇಲೆ ಈ ಥರ ಗೂಡೀಸ್ ಎಲ್ಲ ಕೊಟ್ಟ ಮೇಲೆ ಒಬ್ವಿಯಸ್ಲಿ ಖುಷಿ ಆಗುತ್ತಲ್ಲ. ಸೊ ಆ ಥರ ಖುಷಿ ಇದು. ಓಕೆ, ಆ್ಯಂಡ್ ನಿಮ್ಗೇನಾದರೂ ಕ್ವಶನ್ಸ್ ಇತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಮಾಡ್ತೀನಿ. ಜಾಬ್ಸ್ ಬಗ್ಗೆ ಆಗಲಿ, ರೆಸ್ಯೂಮ್ಸ್ ಬಗ್ಗೆ ಆಗಲಿ, ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ರೆಸ್ಯೂಮ್ ಸೆಲೆಕ್ಟ್ ಆಗಿ ಕಾಲ್ಸ್ ಬರುತ್ತೆ ಇಂಟರ್ವ್ಯೂಗೆ, ಅದೆಲ್ಲ ನಾನು ಹೇಳ್ತೇನಂತ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಾಗ TCS NQT ಬಗ್ಗೆ ಆ್ಯಂಡ್ ಇನ್ಫೋಸಿಸ್ ಓಪನಿಂಗ್ಸ್ ಬಗ್ಗೆ, ರೆಸ್ಯೂಮ್ ಹೆಂಗೆ ಪ್ರಿಪೇರ್ ಮಾಡಬೇಕು, ನೌಕರಿದಾಗ ನಿಮ್ಮದು ರೆಸ್ಯೂಮ್ ಹೆಂಗೆ ಸೆಲೆಕ್ಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ನನಗೇನೇನು ಎಕ್ಸ್ಪೀರಿಯನ್ಸ್ ಐತಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಸೊ ಇದು ಆಲ್ ಅಬೌಟ್ ದೀಸ್ 4 questions. ಆ್ಯಂಡ್ ನಿಮ್ಗೇನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತ. ಅಲ್ಲಿ ಮಟ್ಟ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.